ತಾಲೂಕು ಎಲ್ಲ ಯರಮರಸೆ ರಾಯಚೂರು. ಹೈಡ್ರೋಪೋನಿಕ್ ಬಗ್ಗೆ ನನಗೆ ಮೊದಲು ನಾಲೆಜ್ ಇದ್ದಿಲ್ಲ. ನಾನು ಯೂನಿವರ್ಸಿಟಿ ರಾಯಚೂರು ಅಲ್ಲಿ ಹೋದಾಗ ನನಗೆ ಮೀನಾ ಕುಮಾರ್ ಸರ್ ಅಂತವ್ರು ನನಗೆ ಇದ್ರ ಬಗ್ಗೆ ನಾಲೆಜ್ ಹೇಳಿದರು. ಇದು ಬೆಳೆ ವಿತೌಟ್ ಮಣ್ಣು ಇರಲಾರ್ದೆ ಬೆಳಿಬೋದು, ಆಮೇಲೆ ಅಗ್ದಿ 8 ರಿಂದ 10 ದಿವಸದಲ್ಲಿ ಬೆಳೆ ಬೆಳಿಬೋದು ಅಂತ ಹೇಳಿದಾಗ ನನಗೆ ಅವಾಗ ಐಡಿಯಾ ಬರಲಿಲ್ಲ. ನೋಡೋಣ ಅಂತ ಕೇಳಿಸಿ ಅವರೇ ನನಗೆ ಒತ್ತಾಯಪೂರ್ವಕವಾಗಿ ಒಂದು ಮಷನ್ನು ಕೊಟ್ಟರು ಗೌರ್ಮೆಂಟಿಂದು. ಕೊಟ್ಟ ನಂತರ ಮನೆಗೆ ಬಂದು ನೋಡಿದೆ, ನಾನು ಮೆಕ್ಕೆಜೋಳದ ಬಗ್ಗೆ ಕೇಳಿದ್ದೆ. ಆಮೇಲೆ ನಾನು ಇದು ಮಾಡಿದಾಗ ನನಗೆ ಇದ್ರ ಬಗ್ಗೆ ಚಲೋ ಕಾಣಿಸ್ತು. 1 kg ಮೆಕ್ಕೆಜೋಳದಿಂದ ಕನಿಷ್ಠ 8 ರಿಂದ 10 kg ಹುಲ್ಲು ಬರ್ತದೆ, ಫ್ರೆಶ್ ಹುಲ್ಲು. ಅವು ನಮ್ಮ ಆಡುಗಳು ಇಷ್ಟಪಟ್ಟು ತಿಂತವೆ, ಎಮ್ಮೆಗಳು, ಆಡುಗಳು. ಇದರಿಂದ ನಮ್ಗೆ ಹುಲ್ಲು ಬೆಳೆಯೋದಕ್ಕಿಂತ ಈಸಿ ಬೆಳೆ ಬೆಳಿಬೋದು ಇದು ಹುಲ್ಲು. ಅದೇ ನಾವು ಹೊಲದಲ್ಲಿ ಬೆಳಿಬೇಕಾದ್ರೆ ಪ್ರತಿಯೊಂದು ಮಷೀನು, ಲೇಬರು ಅದೆಲ್ಲ ಬಹಳ ಕಾಸ್ಟ್ಲಿ ಆಗ್ತದೆ. ಇದು ಏನೆಲ್ಲ ಖಾಲಿ ಬೀಜದಿಂದ ಬೆಳಿಬೋದು ನಾವು. ನನಗೆ ಇದು ಮಾಡೋದಕ್ಕೆ ಮೀನಾ ಕುಮಾರ್ ಸರ್ ನನಗೆ ಇದು ಮಾಡೋದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು.